ಚಾಯ್ 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 ಚಾಯ್. ನಾನು ಸ್ಟೇಷನ್ನಲ್ಲಿ ಇಲ್ಲ ಮತ್ತು ಟ್ರೈನಲ್ಲಿ ಇಲ್ಲ, ಚಾಯ್ ಹುಡ್ಕೊಂಡು ಬಂದೆ. ಚಾಯ್ ಶಾಪು ಕಾಣ್ತು. ಮಲ್ಲೇಶ್ವರಂ 16 ಕ್ರಾಸಲ್ಲಿ ನಾವಿದ್ದೀವಿ. ಅಮೃತ ಟೀ ಶಾಪ್ ಅಂತ ಸಿಕ್ತು. ಸೊ ಏನಿದೆ ನೋಡೋಣ ಅಂತ ಹೋಗೋಣ ಬನ್ನಿ. ಆಚಾರ್ಯ ಟೀ ಶಾಪ್, ಅಮೃತ ಟೀ ಶಾಪ್ ಮತ್ತು ಫ್ರಾನ್ಸಿಸ್ ಅಂತ ಏನೋ ಇದೆ. ನೋಡೋಣ ಬನ್ನಿ, ಒಳಗಡೆ ಹೋದರೆ ಎಲ್ಲ ಗೊತ್ತಾಗುತ್ತೆ. ಹಾಯ್ ಬನ್ನಿ. ಹಾಯ್, ಹಲೋ, ನಮಸ್ಕಾರ. ವಿದ್ಯಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮೃತ ಚಾಯ್ ಬನ್ನಿ. ಅಮೃತ ಚಾಯ್ ಅಂದ್ರೆ ಒಂಥರ ಯೂನಿಕ್ ಆಗಿದೆ ಕೇಳೋಕ್ಕೆ. ಏನಿದೆ ಎಲ್ಲ ಒಳಗಡೆ ನೋಡೋಣ ಬನ್ನಿ. ಕಟ್ ಮೈಕ್ ಕೊಟ್ಟು. ತುಂಬ ಯೂನಿಕ್ ಆಗಿ ತುಂಬ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರೆ ಶಾಪು. ತುಂಬ ಖುಷಿ ಅನ್ನಿಸ್ತು. ಸೊ ಇದೆಲ್ಲ ಹೇಗೆ ನಿಮಗೆ ಅವರು ಅದನ್ನ ಹೇಳಿ. ಹಾ ಮ್ಯಾಮ್, ಎಲ್ಲರೂ ಲೈಕ್ ಅಂದ್ರೆ ಟೀ ಎಲ್ಲ ಕಂಪ್ಲೀಟ್ಲಿ ಅವ್ರದ್ದೇ. ಆಚಾರ್ಯ ಸ್ಪೆಷಾಲಿಟಿ ಅವ್ರದ್ದೇ. ಒಂದು ಬರ್ಗರ್ ಇಂದ ಹಿಡಿದು ಪಿಜ್ಜಾ ಇಂದ ಹಿಡಿದು ಅವರೇ ಎಲ್ಲ ನಮಗೆ ಕೊಡ್ತಾರೆ. ಸೊ ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಅವ್ರು ನಮಗೆ ಸ್ಟಾರ್ಟಿಂಗ್ ಟ್ರೈನಿಂಗ್ ಕೊಡ್ತಾರೆ ಒನ್ ವೀಕು. ಅದಾಗಿದ ತಕ್ಷಣ ನಾವು. ಎಷ್ಟು ವೆರೈಟಿ ಬರುತ್ತೆ ಇದು ನಿಮ್ಮ ಟೀಯಲ್ಲಿ? ನಮ್ಮ ಟೀಯಲ್ಲಿ ಆಚಾರ್ಯ ಸ್ಪೆಷಾಲಿಟಿ ಆಕ್ಚುಲಿ ತುಂಬಾ ಓಡ್ತಿರೋದು. ಅದು ಅವರೇ ಪ್ಯಾಕೆಟ್ ಅಲ್ಲಿ ಕೊಟ್ಬಿಡ್ತಾರೆ. ಸೊ ನಾವು ಅದನ್ನ. ಎಷ್ಟು ಟೈಪ್ ಬರುತ್ತೆ ಟೀ ಅಂದ್ರೆ? ಆಚಾರ್ಯ ಸ್ಪೆಷಾಲಿಟಿ ಜಿಂಜರ್ ಟೀ, ಲೈಮ್ ಟೀ, ಆಮೇಲೆ ಜಾಗ್ರಿ ಟೀ, ನಾರ್ಮಲ್ ಟೀ ಎಲ್ಲ ಬರುತ್ತೆ ಮ್ಯಾಮ್. ಓಕೆ. ಆಮೇಲೆ ಕಾಫಿಯಲ್ಲಿ ವೆನಿಲಾ ಕಾಫಿ, ಚಾಕ್ಲೇಟ್ ಕಾಫಿ, ಚಾಕ್ಲೇಟ್ ಟೀ, ಅದು ಸೊ ಎಲ್ಲಾ ಟೈಪು ಮಾಡ್ತೀವಿ ಮ್ಯಾಮ್. ಓಕೆ, ತುಂಬಾ ಖುಷಿ ಆಯ್ತು. ಸೊ ನೀವು ಮತ್ತೆ ಇದೆಲ್ಲ ಸ್ನಾಕ್ಸ್ ಇದೆಲ್ಲ ನೀವು ಇದು ಹಾಕೊಂಡಿದ್ದೀರಾ, ಅದು ಹೇಗೆ ಮಾಡ್ತೀರಾ? ಅದು ಲೈಕ್ ಅದೇ ಬರ್ಗರ್, ಪಿಜ್ಜಾ, ಅದು ನಿಮ್ಗೆ ಅವಕಾಶ ಇದೆ ಇಲ್ಲಿ ಮಾಡ್ಕೊಳ್ಳೋಕೆ? ಹೌದು ಹೌದು ಮ್ಯಾಮ್. ನೋಡಿ, ಅದು ಸ್ಯಾಂಡ್ವಿಚ್ ಮಿಷಿನ್, ಅದು ಫ್ರೈಸ್ ಮಾಡೋದು. ಅದೇ ಬೇಕಾಗಿತ್ತಾ? ಸೊ ಈ ಬಿಸ್ನೆಸ್ ನ ಯಾರ್ ಬೇಕಾದ್ರೂ ಮಾಡ್ಬೋದು ಮ್ಯಾಮ್. ಜಸ್ಟ್ ಒನ್ ವೀಕ್ ಟ್ರೈನಿಂಗ್ ಮಾಡಿದ್ರೆ ಯಾರ್ ಬೇಕಾದ್ರೂ ಮಾಡ್ಬೋದು. ಅವರೇ ನಿಮ್ಗೆಲ್ಲ ಟ್ರೈನಿಂಗ್? ಹೌದು, ಅವರೇ ನಮ್ಗೆಲ್ಲ. ನೀವು ಏನಾದ್ರು ಪೇ ಮಾಡ್ಬೇಕಾ ಹೇಗೆ? ಹೌದು ಮ್ಯಾಮ್, ಫ್ರಾಂಚೈಸಿಗೆ ಇಷ್ಟಂತ ಪೇ ಮಾಡ್ಬೇಕಾಗತ್ತೆ. ಸೊ ಅವರು ನಮ್ಗೆ 1 ವೀಕ್ ಟ್ರೈನಿಂಗ್ ಮಾಡಿ 1 ವೀಕ್ ಇಲ್ಲೇ ಇದ್ದು ಅವ್ರು ನಮ್ಗೆ ಹೇಳ್ಕೊಟ್ಟು ಹೋಗ್ತಾರೆ. ಅಂಡ್ ಅದು ನಾವು ಬೇಗನೂ ಕಲ್ತ್ಕೊಳ್ತೀವಿ ಮ್ಯಾಮ್. ಅಷ್ಟೊಂದು ಏನು ಕಷ್ಟ ಅಂತ ಏನಿಲ್ಲ. ಮೇನ್ ಆಗಿ ನಾವು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಬೇಕು. ಅಂಡ್ ಇನ್ಫ್ಯಾಕ್ಟ್ ನಮ್ ಟೀಗೆ ತುಂಬಾ ಜನ ಹುಡ್ಕೊಂಡ್ ಬರ್ತಾರೆ. ಇಲ್ಲ, ಟೀ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ತುಂಬಾನೇ ಖುಷಿ ಆಯ್ತು. ಟೀ ಮಕ್ಕಳು ಕರ್ಕೊಂಡ್ ಬಂದ್ರು ಕೂಡ ನಿಮ್ಗೆ ಸ್ನಾಕ್ಸ್ ಸಿಗುತ್ತೆ. ನಮ್ಗೆ ಐಸ್ ಕ್ರೀಮ್ ಇಟ್ಟಿದ್ದೀರಾ, ಐಸ್ ಕ್ರೀಮು ಸಿಗುತ್ತೆ. ಸೊ ತುಂಬಾ ಖುಷಿ ಅನ್ನಿಸ್ತು. ಮತ್ತೆ ಏನು ಹೇಳ್ತೀರಾ ಅವ್ರಿಗೆ? ಚೇತು, ಹಾ, ನಮಸ್ಕಾರ ಸರ್. ಹಾ, ಇದು ನಿಮ್ ಬಿಸ್ನೆಸ್ ಮಾಡ್ಬೇಕು. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಹಾ, ಈ ನಿಮ್ ಪರಿಚಯ ಹೇಳ್ಕೊಡಿ ಇವಾಗ. ನಾನು ವಂದನಾ ಅಂತ. ನಾನು ವಂದನಾ ಅಂತ. ನಾನು 1 ಇಯರ್ ಆಯ್ತು ಮದ್ವೆ ಆಗಿ. ಸೊ ನನ್ನ ಹಸ್ಬೆಂಡ್ ಇದನ್ನ ಸ್ಟಾರ್ಟ್ ಮಾಡಿರೋದು ಈ ಕೆಫೆನ. ನಿಮ್ ಎಜುಕೇಶನ್ ಎಲ್ಲಿ ಮಾಡಿದ್ರು? ನಾನು ಎಜುಕೇಶನ್ KLE ಕಾಲೇಜಲ್ಲಿ BCom ಮಾಡಿದ್ದೀನಿ. BCom ಮಾಡಿದ್ದೀರಾ? ನೀವು BCom ಡಿಗ್ರಿ ಮಾಡ್ಕೊಂಡು ಇದನ್ನ ಮಾಡ್ಬೇಕಂತ ಯಾಕೆ ಅನಿಸ್ತು ಮ್ಯಾಮ್? ನಾನು ಆಕ್ಚುಲಿ ಇನ್ನ ವರ್ಕಿಂಗ್ ಅಲ್ಲೇ ಇದ್ದೀನಿ. ಬಟ್ ನನ್ನ ಹಸ್ಬೆಂಡು ಏನದು ಫ್ಯೂ ಮಂತ್ಸ್ ಬ್ಯಾಕ್ ಕ್ವಿಟ್ ಮಾಡಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅವ್ರಿಗೆ ವೀಕೆಂಡ್ ಹೆಲ್ಪ್ ಮಾಡ್ತೀನಿ. ಸೊ ಅವ್ರಿಗೆ ಏನಕ್ಕೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಂದ ಅವ್ರಿಗೆ ನೀವು ಇದನ್ನ ಹೆಲ್ಪ್ ಮಾಡ್ತಾ ಇದ್ದೀರಾ? ಹೌದು ಹೌದು. ನೀವು ಇದು ಅಮೃತ ಚಾಯ್ ಅಂತ ಅಂದ್ರೆ ಎಲ್ಲಿಂದ ಬಂತಿದ್ದು, ಹೇಗೆ ಬಂದ್ರಿ ಇಲ್ಲಿಗೆ? ಅಮೃತ್ ಚಾಯ್ ಅನ್ನೋದು ನಾವು ಯೂಟ್ಯೂಬಲ್ಲಿ ನೋಡಿದ್ವಿ. ಸೊ ಅವ್ರು ಫಸ್ಟ್ ಲಗ್ಗೆರೆಯಲ್ಲಿ ಸ್ಟಾರ್ಟ್ ಮಾಡಿದ್ರು ಟೀ ಆ್ಯಂಡ್ ಕೆಫೆ, ಅಮೃತ್ ಟೀ ಆ್ಯಂಡ್ ಕೆಫೆ ಅಂತ. ಸೊ ನಾವು ಎಲ್ಲ ರಿವ್ಯೂಸ್ ಎಲ್ಲ ನೋಡಿ ಅವ್ರನ್ನ ವಿಚಾರಿಸಿ ನಾವು ಅಲ್ಲೋಗಿ ಟೇಸ್ಟ್ ಎಲ್ಲ ಮಾಡಿಬಿಟ್ಟು ಮತ್ತು ನಮಗೂ ಇಷ್ಟ ಆಯಿತು. ಸೊ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಆಗಿ 1 ಮಂತ್ ಆಯಿತು ಮ್ಯಾಮ್. 1 ಮಂತ್ ಸ್ಟಾರ್ಟ್ ಆಯ್ತು ಅಷ್ಟೇ. ಆದ್ರೂ ಎಷ್ಟು ನಾವು ಹುಡ್ಕೊಂಡು ಬಂದಿದ್ವಿ, ಟೀ ಎಲ್ಲಿ ಸಿಗುತ್ತೆ ಅಂತ ಬಂದ್ವಿ. ಸೊ ನಾವು ಅಮೃತ ಟೀ ಶಾಪ್ ಅಂತ ನೋಡಿದ ತಕ್ಷಣ ಒಳಗೆ ನುಗ್ಗಿದ್ವಿ. ತುಂಬಾ ಯೂನಿಕ್ ಆಗಿ ತುಂಬಾ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರೆ ಶಾಪು. ತುಂಬಾ ಖುಷಿ ಅನ್ನಿಸ್ತು.
ಸೊ ಇದೆಲ್ಲ ಹೇಗೆ ನಿಮ್ಗೆ ಅವರು ಅದನ್ನ ಹೇಳಿ ಹಾ ಮ್ಯಾಮ್ ಎಲ್ಲರೂ ಲೈಕ್ ಅಂದ್ರೆ ಟೀ ಎಲ್ಲ ಕಂಪ್ಲೀಟ್ಲಿ ಅವ್ರದ್ದೇ, ಆಚಾರ್ಯ ಸ್ಪೆಷಾಲಿಟಿ ಅವ್ರದ್ದೇ. ಒಂದು ಬರ್ಗರ್ ಇಂದ ಹಿಡಿದು ಪಿಜ್ಜಾ ಇಂದ ಹಿಡಿದು ಅವರೇ ಎಲ್ಲ ನಮಗೆ ಕೊಡ್ತಾರೆ. ಸೊ ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಅವ್ರು ನಮಗೆ ಸ್ಟಾರ್ಟಿಂಗೇ ಟ್ರೈನಿಂಗ್ ಕೊಡ್ತಾರೆ ಒನ್ ವೀಕು. ಅದಾಗಿದ ತಕ್ಷಣ ನಾವು ಎಷ್ಟು ವೆರೈಟಿ ಬರುತ್ತೆ ಇದು ನಿಮ್ಮ ಟೀಯಲ್ಲಿ? ನಮ್ಮ ಟೀಯಲ್ಲಿ ಆಚಾರ್ಯ ಸ್ಪೆಷಾಲಿಟಿ ಆಕ್ಚುಲಿ ತುಂಬಾ ಓಡ್ತಿರೋದು, ಅದು ಅವರೇ ಪ್ಯಾಕೆಟ್ ಅಲ್ಲಿ ಕೊಟ್ಬಿಡ್ತಾರೆ. ಸೊ ನಾವು ಅದನ್ನ ಎಷ್ಟು ಟೈಪ್ ಬರುತ್ತೆ ಟೀ ಅಂದ್ರೆ? ಆಚಾರ್ಯ ಸ್ಪೆಷಾಲಿಟಿ, ಜಿಂಜರ್ ಟೀ, ಲೈಮ್ ಟೀ, ಆಮೇಲೆ ಜಾಗ್ರಿ ಟೀ, ನಾರ್ಮಲ್ ಟೀ. ಒಳ್ಳೆ ಇದಿದೆ, ಬರ್ತಾರೆ ಎಲ್ಲರೂ. ಇಲ್ಲ, ನಾವು ಅದೇ ಟೀ ಹುಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲಿ ಸಿಗುತ್ತೆ ಅಂತ. ಆಮೇಲೆ ನಿಮ್ ಬೋರ್ಡ್ ಕಾಣಿಸ್ತು ನಮ್ಗೆ, ಅಮೃತ ಚಾಯ್. ಏನಪ್ಪ ಇವ್ನಿ, ನೋಡೋಣ ಒಳಗಡೆ ಹೋದ್ರೆ ಏನೇನ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಬಂದ್ವಿ. ಸೊ ಈ ತರ ನಿಮ್ದೆಲ್ಲ ಕೇಳಿ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ಆಲ್ ದಿ ಬೆಸ್ಟ್ ನಿಮಗೆ ಕಪಲ್ಸ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ದು ಅಡ್ರೆಸ್ ಮತ್ತೆ ಇವ್ರ ಲೊಕೇಶನ್ ಮತ್ತೆ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಯಾರಿಗೆ ಬೇಕಾದ್ರೂ ಮಾಡ್ಕೊಳ್ಳಿ. ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದಾರೆ ಅವರು, ನೋಡ್ಕೊಳ್ಳಿ. ಅದೇ ನಾನು ಅದೇ ಕೇಳಿದೆ ಸರ್ಗೆ, ಹೆಣ್ಮಕ್ಳು ಮಾಡ್ಬೋದಾ ಅಂತ. ಫಸ್ಟ್ ನೋಡಿದ್ದೆ, ಯಾಕಂದ್ರೆ ಇವಾಗ ನಾವು ರೋಡಿಗೆ ಬಂದು ಬಿಸ್ನೆಸ್ ಹೆಣ್ಮಕ್ಳು ಇಳಿಯೋದಂದ್ರೆ ಸ್ವಲ್ಪ ಬೆಂಗಳೂರಲ್ಲಿ ಸ್ವಲ್ಪ ಭಯ ಪಡ್ತಾರೆ. ಇಲ್ಲ ನಮ್ ಕಸ್ಟಮರ್ಸ್ ಯಾರೇ ಬಂದ್ರು ಬಂದು ಒಂದು ಇನ್ಸ್ಪಿರೇಷನ್ ಆಗಿ ಮಾತಾಡ್ತಾರೆ. ಟ್ರೈ ಮಾಡಿದೀರಾ, ಒಂದು ಒಳ್ಳೆ ಎಫರ್ಟ್ ಅದೇ ಮುಂದುವರಿ, ಚೆನ್ನಾಗಾಗುತ್ತೆ, ಗಿವ್ ಅಪ್ ಮಾಡ್ಬಿಡಿ ಅಂತಾರೆ. ನಮಗೂ ಅದೇ ಹೌದು, ಖುಷಿ ಆಯ್ತು ಸರ್, ನಮಗೂ ನೋಡಿ ಖುಷಿ ಆಯ್ತು. ಸೊ ಇದೆಲ್ಲ ನೀವು ಹಾಲು ಯಾವ್ದು ಯೂಸ್ ಮಾಡ್ತೀರಾ? ನಾವು ಟೋನ್ ಮಿಲ್ಕ್ ಅಂತ ಯೂಸ್ ಮಾಡ್ತೀವಿ, ನಂದಿನಿ. ಅವರು ಆ ಟೇಸ್ಟ್ ಬರ್ಬೇಕಂದ್ರೆ ಅವ್ರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಗೆ ಏನೇನ್ ಮಾಡ್ಕೊಡ್ಬೇಕು, ಅದಕ್ಕೆ ಏನೇನ್ ಇದು ಮಾಡ್ಬೇಕು ನಾವು. ನಂದಿನಿ ಹಾಲ್, ಟೋನ್ ಮಿಲ್ಕ್. ಓಕೆ, ಈ ಹಾಲು ನೀವು ಯೂಸ್ ಮಾಡೋದು. ಓಕೆ, ಟೀ ಪುಡಿನ ಅವರೇ ಕಳಿಸ್ತಾರೆ ನಮಗೆ, ಪ್ಯಾಕ್ ಮಾಡಿ ಎಷ್ಟು ಲೀಟ್ರಿಗೆ ಎಷ್ಟು ಹಾಲು ಅಂತ ಸಿಗುತ್ತೆ. ಅವ್ರು ಟ್ರೈನ್ ಮಾಡಿ ನಮಗೆಲ್ಲ ಹೇಳ್ಕೊಟ್ಟು, ಅವ್ರು ನಿಂತ್ಕೊಂಡು ಅವ್ರು ಟೇಸ್ಟ್ ಮಾಡಿ ನಾವು ಮಾಡಿದ್ದನ್ನು ಎಲ್ಲ ಮಿಕ್ಸ್ ಬರ್ತಾ ಅವ್ರು ರೆಡಿ ಮಾಡಿ ಕಳಿಸ್ತಾರೆ ನಮಗೆ. ಎಷ್ಟು ಲೀಟರಿಗೆ ನೀವು ಟೀ ಪೌಡರ್ ಎಷ್ಟು ಹಾಕ್ತೀರಾ? 3 ಲೀಟರ್ಸ್ಗೆ ಒಂದು ಪ್ಯಾಕೆಟ್. ಒಂದು ಪ್ಯಾಕೆಟ್ ಅಂದ್ರೆ ಎಷ್ಟು? 250 ಗ್ರಾಮ್ ಇರುತ್ತೆ. ಅಷ್ಟು ಇರ್ಬೋದು, ಬಟ್ ನಮಗೆ ಅವರು ಕ್ವಾಂಟಿಟಿ ಹೇಳ್ಕೊಟ್ಟಿರ್ತಾರೆ ನಿಮಗೆ. ಇಷ್ಟಕ್ಕೆ ಇಷ್ಟು ಹಾಕಿ ಟೇಸ್ಟ್ ಮಾಡಿ ಆಮೇಲೆ ನಾವು ಸರ್ವ್ ಮಾಡ್ತೀವಿ. ಓಕೆ, ಸೊ ನೈಸ್, ತುಂಬಾ ಖುಷಿ ಆಯ್ತು. ಇದು ನಾವು ಒಳಗಡೆ ಬಂದ್ರೆ ಕಿಚನ್ ಅಂದ್ರೆ ಏನು ಅನ್ಸೋದೇ ಇಲ್ಲ, ಏನೋ ಒಂದು ಮನೆ ಒಳಗಿನ ಕಿಚನಿಗೆ ನಾವು ಬಂದಾಗಿದೆ. ಸೊ ನೈಸ್, ತುಂಬಾ ಖುಷಿಯಾಗಿದೆ. ಎಲ್ಲ ರೌಂಡ್ ಮಾಡ್ಕೊಂಡು ಆ್ಯಕ್ಚುಲಿ ನಾವು ಹುಡುಕ್ತಾ ಇದ್ವಿ ಯಾವುದೋ ಒಂದು ಪ್ರೆಗ್ನೆನ್ಸಿ ಬಿಟ್ಬಿಟ್ಟು ಯಾವುದೋ ಒಂದು ಸ್ಟಾರ್ಟಪ್ ಮಾಡೋಣ ಅಂತ. ಬಟ್ ನಾವು ರಿಸರ್ಚ್ ಒಂದು 3 ಮಂತ್ಸಿಂದ ರಿಸರ್ಚ್ ಮಾಡಿ ಆನ್ಲೈನ್, ಫೇಸ್ಬುಕ್ಕು, ಇನ್ಸ್ಟಾ ಎಲ್ಲ ರಿಸರ್ಚ್ ಮಾಡಿದಾಗ ನಮಗೆ ಈ ಫ್ರಾಂಚೈಸಿ ಅವ್ರು ಗೊತ್ತಾದರು. ಅವರೇ ಬ್ಯಾಕ್ ಸಪೋರ್ಟ್ ನಮಗೆ. ಪ್ರತಿಯೊಂದು ನಮಗೇನೂ ಟಚ್ ಇರಲಿಲ್ಲ ಇದ್ರ ಬಗ್ಗೆ, ಅವರೇ ಎಲ್ಲ ನಮ್ಗೆ ಹೇಳಿಕೊಟ್ಟು ಪ್ರತಿಯೊಂದು ಅವರೇ ನಮಗೆ ಇಲ್ಲಿ ಏನೇನು ನೋಡ್ತಾ ಇದ್ದೀರಾ ಎಲ್ಲ ಸೆಟಪ್ ಅವ್ರದ್ದೇ, ಅವರೇ ಇನ್ಚಾರ್ಜ್ ತಗೊಂತಾರೆ. ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ಅವ್ರಿಗೆ, ಕ್ಲೀನಾಗಿ ನಮ್ಗೆ ಹೇಳ್ಕೊಡ್ತಾರೆ. ಏನೋ ಕನ್ಫ್ಯೂಸ್ ಆಯಿತು ಮಾಡಬೇಕಾದ್ರೆ ಎಲ್ಲ ಅವರೇ ಇದು ಮಾಡಿ ಮುಂದೆ ನಿಂತು ಎಲ್ಲ ಟ್ರೈನ್ ಮಾಡಿ ಹೋಗ್ತಾರೆ. ಎಲ್ಲ ಅವರೇ ಸೆಟ್ ಮಾಡ್ಕೊಟ್ಬಿಡ್ತಾರೆ, ನಾವೇನು ತೊಂದರೆನೇ ಇಲ್ಲ. ನಮಗೂ ಹೇಳ್ಕೊಡ್ತಾರೆ, ಒಂದೊಂದು ಇದಿರುತ್ತಲ್ಲ ಚಾಯ್ ಬಗ್ಗೆ ಎಲ್ಲ ಟ್ರೈನಿಂಗ್ ಹೇಳ್ಕೊಡ್ತಾರೆ. ಅವ್ರದ್ದೇ ಟೀ ಪುಡಿ ಬರುತ್ತೆ ಪ್ಯಾಕ್ಡಲ್ಲಿ, ಅವರೇ ಸಪ್ಲೈ ಮಾಡ್ತಾರಾ? ಎಲ್ಲ ಅವರೇ ಸಪ್ಲೈ ಮಾಡ್ತಾರೆ. ಟೀ ಪುಡಿ ಅವ್ರ ಕಡೆಯಿಂದ ಬರುತ್ತೆ, ನಾವೆಲ್ಲ ಹೊರಗಡೆಯಿಂದ ತಗೊಳ್ಳಲ್ಲ, ಅವ್ರ ಕಡೆನೇ ಅವರೇ ಇದು ಮಾಡಿ ನಮಗೆ ಅವರೇ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಸೆಟಪ್ ಮಾಡೋದಾಗ್ಲಿ, ಸೊ ಯಾರು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಧೈರ್ಯ ಮಾಡ್ಕೊಂಡು. ನಮ್ದು ಟೀ ಅಂಡ್ ಕೆಫೆ ಇದು, ಬರೀ ಟೀ ಮಾಡೋದಕ್ಕೆ ಅದು ಬೇರೆ ಪ್ಯಾಕೇಜ್ ಇದೆ, ಇದು ಬೇರೆ. ಟೀ ಅಂಡ್ ಕೆಫೆ ಅಂದ್ರೆ ಅದು ಬೇರೆ ಪ್ಯಾಕೇಜ್ ಇದೆ. ಓ, ಎರಡು ಇಟ್ಟಿದ್ದಾರೆ ಅವರು. 3 ತರ ಇದಿದೆ ಪ್ಯಾಕೇಜಸ್ ಅವ್ರ ಹತ್ರ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಎಲ್ಲ ಒಂದು ಸಪೋರ್ಟ್ ಮಾಡಿ ಒಂದೊಳ್ಳೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂತಾರೆ. ಅವ್ರದ್ದೇನಂದ್ರೆ ಈಗ ನಾವು ಬರೀ ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ಬೇಕು ಅಂತ ಆಸೆ ಇದ್ರೆ ಮಾಡ್ಬೋದಾ? ಮೇಡಮ್, ನಾನು ಫಸ್ಟ್ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಒಂದು ಹೆಣ್ಮಕ್ಳು. ಹೌದಾ? ಅವ್ರು ಮೆಜೆಸ್ಟಿಕ್ ಅಲ್ಲಿ ಇಟ್ಟಿದ್ದಾರೆ. ಅವರು ಇನ್ಸ್ಪೈರ್ ಆಗ್ಬಿಟ್ಟು ನಾನು ಟ್ರೈ ಮಾಡ್ಬೇಕು, ಟ್ರೈ ಮಾಡೋದಿಲ್ಲ ಅಂದ್ರೆ ಏನೂ ಆಗಲ್ಲ. ನಾವು ಅನ್ಕೊಂಡಿರ್ಲಿಲ್ಲ ಹಿಂಗೆಲ್ಲ ಈ ಫೀಲ್ಡಿಗೆ ಬರ್ತೀವಿ ಅಂತ ಒಂದು ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಂಗೆ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸು. ಕಸ್ಟಮರ್ಸು ಅಷ್ಟೇ, ನಮ್ಮ ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ.
ಒಳ್ಳೆ ಇದಿದೆ, ಬರ್ತಾರೆ ಆರಾಮಾಗಿ ಎಲ್ಲರೂ ಇಲ್ಲ ನಾವು ಅದೇ ಟೀ ಹುಡ್ಕೊಂಡ್ ಹೋಗ್ತಾ ಇದ್ವಿ ಎಲ್ಲಿ ಸಿಗುತ್ತೆ ಸಿಗುತ್ತೆ ಅಂತ. ಆಮೇಲೆ ನಿಮ್ ಬೋರ್ಡ್ ಕಾಣಿಸ್ತು ನಮ್ಗೆ, ಅಮೃತ ಚಾಯ್. ಏನಪ್ಪ ಇವ್ನಿ ನೋಡೋಣ ಒಳಗಡೆ ಹೋದ್ರೆ ಏನೇನ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಬಂದ್ವಿ. ಸೊ ಈ ತರ ನಿಮ್ದೆಲ್ಲ ಕೇಳಿ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಕಪಲ್ಸ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ದು ಅಡ್ರೆಸ್ ಮತ್ತೆ ಇವ್ರ ಲೊಕೇಶನ್ ಮತ್ತೆ ಅಡ್ರೆಸ್ ಸ್ಟಾರ್ಟ್. ಹಾ ಇಲ್ಲಿ ಬಂದಮೇಲೆ ಬೋರ್ಡ್ ನೋಡಿದ್ಮೇಲೆ ಎಷ್ಟೋ ವೆರೈಟೀಸ್ ಟೀ ಇತ್ತು. ರೋಸ್ ಟೀ, ಚಾಕ್ಲೇಟ್ ಟೀ, ಪಾನ್ ಟೀ, ಮ್ಯಾಂಗೋ ಟೀ ಅಂತ ಎಷ್ಟೊಂದು ಟೈಪ್ಸ್ ಇತ್ತು. ಫಸ್ಟ್ ನೋಡಿದ ನಿಮ್ಗೆ ತಕ್ಷಣ ಯಾವ್ದು ಇಷ್ಟ ಆಯ್ತು ಇದ್ರಲ್ಲಿ? ನನಗೆ ಚಾಕ್ಲೇಟ್ ಟೀ ಇಷ್ಟ ಆಯ್ತು. ನನಗೆ ಕನ್ಫ್ಯೂಸ್ ಆಯ್ತು ಫಸ್ಟ್ ಯಾವ್ದು ತಗೊಳ್ಳೋಣ, ಯಾವ್ದು ಚೆನ್ನಾಗಿರುತ್ತೆ ಗೊತ್ತಾಗಿದೆ, ಕನ್ಫ್ಯೂಸ್ ಯಾವ್ದು ತಗೊಳ್ಳೋಣ. ಅಷ್ಟೊಂದು ವೆರೈಟೀಸ್ ಇದೆ. ಅದಾದ್ಮೇಲೆ ನಮ್ಮ ಕಸಿನ್ಸ್ ಸಜೆಸ್ಟ್ ಮಾಡಿದಾದ್ಮೇಲೆ ಚಾಕ್ಲೇಟ್ ಟೀ ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾಡಿ ಚಾಕ್ಲೇಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಾನು ಈ ರಸ್ತೆಯಲ್ಲಿ ಓಡಾಡ್ತಿರುವಾಗ ಈ ಟೀ ಅಂಗಡಿ ನೋಡ್ಕೊಂಡು ಹೋಗ್ತಾ ಇದ್ದೆ. ಮೇಲ್ ತಗೋ. ಈ ರಸ್ತೆಯಲ್ಲಿ ಓಡಾಡ್ತಿರುವಾಗ ನಾನು ಟೀ ಅಂಗಡಿಲಿ ನೋಡ್ತಾ ಇದ್ದೆ. ಆಮೇಲೆ ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ ಇಲ್ಲಿ ಒಂದಿನ ಹೋಗ್ಬಿಟ್ಟು ಟೀ ಟೇಸ್ಟ್ ಮಾಡಲೇಬೇಕಂತ. ಈಗ ಬಂದು ನಾನು ಒಂದು ಜಾಂಗ್ರಿ ಕಾಫಿ ಕುಡಿದೆ. ನನ್ನ ಒಬ್ಬ ದೊಡ್ಡ ಕಾಫಿ ಪ್ರಿಯ ನಾನು. ಓ ಕಾಫಿ ನೀವು ಕಾಫಿ ಟೀ ಪ್ರಿಯ ನಾನು. ಎಲ್ಲೋ ಅದನ್ನು ಕಾಫಿ ಟೀ ಕುಡಿಲೇಬೇಕು. ಈಗ ನಮ್ಮ ಫ್ರೆಂಡು 4 ರಸ್ತೆ ತಿರ್ಕೊಂಡು ಬಂದು ಈ ಟೀ ಅಂಗಡಿ ಬಂದು ಈಗ ಕಾಫಿ ಎಲ್ಲಿ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ನಾವು ಅಲ್ಲಿ ಕುಡ್ಕೋದು. ಹುಡುಕ್ತೀವಲ್ಲ, ಅದೇ ತರ. ಆಮೇಲೆ ಮನೇಲಿ ಹೇಳಿದೆ ಇವತ್ತು ಬಂದು ಕಾಫಿ ಕುಡಿದೆ, ತುಂಬ ಚೆನ್ನಾಗಿದೆ. ನಾನು ಇನ್ನೂ ಒಂದು 2 ಟೀ ಕುಡಿಬೇಕಂತ ಕೂತಿದ್ದೀನಿ. ಈಗ ಒಂದು ಕಾಫಿ ಹಾಲಿದೆ, ಇನ್ನೊಂದು 2 ಟೀ ಕುಡಿಬೇಕಂತ ಕೂತಿದ್ದೀನಿ. ಕುಡಿಬೇಕು ಅನ್ಸುತ್ತೆ, ಕುಡಿಬೇಕು ಆ ಅನ್ಸುತ್ತೆ ಥರ ಕೂತಿದ್ದೀನಿ. taste ಕೊಡ್ತಾರೆ ನಾನು ನಿಮ್ಗೆ. ನಮ್ಮ ಫ್ರೆಂಡು. ಓಕೆ, ಟೇಸ್ಟ್ ಅದು ತುಂಬ ಚೆನ್ನಾಗಿದೆ. ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಗೋನ್ ಸಕ್ಸಸ್. ಥ್ಯಾಂಕ್ ಯು ಸರ್. ಓಕೆ, ಅಲ್ಲ ನಾನು ಇದು ತಗೊಳ್ಳಿ. ಹಾಂ, ನೀವು ಇಲ್ಲಿ ಎಷ್ಟು ದಿವಸದಿಂದ ಬರ್ತಿದ್ದೀರಾ? ರೆಗ್ಯುಲರ್ ಟೀ ಹೇಗೆ ಅನಿಸುತ್ತೆ? ಅಂದರೆ ನಾವು ಒಂದು ಪಾಸ್ಟ್ 1 ವೀಕಿಂದ ಬರ್ತಾ ಇದ್ದೀವಿ. ಹಾಂ, ನಮಗೆ ದಿನಾಗಲೂ ಫ್ರೆಂಡ್ಸ್ ನಾವೆಲ್ಲ ಬರ್ತಾ ಇರ್ತೀವಿ ಒಟ್ಟಿಗೆ, ಅಂದರೆ ಸುಮ್ಮನೆ ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿರುತ್ತೆ ಟೀ. ಇಲ್ಲಿ ಏನು ಟೇಸ್ಟ್ ಮಾಡಿದ್ದೀರಾ? ಚಾಯ್ ಮತ್ತು ಇದು ಮಸಾಲೆ ಟೀ, ಆಮೇಲೆ ಇದು ಲೆಮನ್ ಟೀ, ಮತ್ತು ಇದು ನಾರ್ಮಲ್, ಆಮೇಲೆ ಸ್ಯಾಂಡ್ವಿಚಸ್ಸು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಅನಿಸಿದೆ ನಿಮಗೆ. ಎಲ್ಲಿಂದ ನೀವು ಇಲ್ಲಿ ಸರೌಂಡಿಂಗ್ ಎಲ್ಲಿಂದ ಬರ್ತಿದ್ದೀರಾ? ಹೀಗೆ ಹಾಂ, ಸರೌಂಡಿಂಗ್ಸ್ ಇಲ್ಲೇ ಇರೋದು. ಇಲ್ಲೇ ಇರೋದು. ಹಾಂ, ನಾವು ನಮ್ಮ ಫ್ರೆಂಡ್ಸ್ ಗ್ಯಾಂಗೆಲ್ಲ ಬರ್ತೀವಿ ನಾವೆಲ್ಲ ಸೇರಿಕೊಂಡು. ಸೊ ನೀವು ಹೇಳಿ, ನಿಮಗೆ ಏನು ಅನಿಸುತ್ತೆ? ಆಕ್ಚುಲಿ ನಾನು ಕಾಫಿ ಶಾಪಲ್ಲಿ ಕೆಲಸ ಮಾಡ್ತಾ ಇರೋದು. ಹಾಂ, ನಾನು ಇಲ್ಲಿ ಎಲ್ಲಿ ಬಂದು ಮಾಡ್ತಿದ್ದೀರಾ? ಕಾಫಿ ಶಾಪಲ್ಲಿ ಗೊತ್ತದು. ನಾನು ಇಲ್ಲಿ ಬಂದು ಕಾಫಿ ಕುಡಿದೆ ಫಸ್ಟು. ನಮ್ದಲ್ಲಿ ಇಲ್ಲಿ ಅಲ್ಲೂ ಕಂಪೇರ್ ಮಾಡಿದ್ರೆ ಇಲ್ಲೂ ಚೆನ್ನಾಗಿತ್ತು, ಅಲ್ಲೂ ಚೆನ್ನಾಗಿತ್ತು. ಟೀ ನಾವು ರೆಗ್ಯುಲರ್ ಟೀಯೇ ಕುಡಿಯೋದು. ಇದು ಮಸಾಲಾ ಟೀ. ನಾವು ಆಕ್ಚುಲಿ ಹೋಯ್ತಾ ಇರೋವಾಗ ನೋಡಿದ್ರಿ ಏನಿದು ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ, ಅಂಗಡಿ ಏನೋ ದೊಡ್ಡದಾಗಿದೆ, ಕಾಸ್ಟ್ಲಿ ಇರ್ಬೋದು ಅಂತ ನೋಡಿದ್ರೆ ಅದೇ ಚೀಪ್ ಅಂಡ್ ಬೆಸ್ಟ್. ಒಳಗೆ ಬಂದ ತಕ್ಷಣ ಅನ್ಸುತ್ತೆ ಕಾಸ್ಟ್ಲಿ ಇರೋದು ಬೇಡಪ್ಪ ಅಂತ ಅನ್ಸಿರ್ಬೋದಲ್ವಾ ಅನ್ಸುತ್ತೆ. ಆದ್ರೆ ಅವ್ರಿಗೆ ಏನಂದ್ರೆ ಕಸ್ಟಮರ್ಗೆ ಜಾಸ್ತಿ ಅವ್ರು ನೋಡೋರು. ಸೀಟಿಂಗು ಮತ್ತೆ ಫೆಸಿಲಿಟೀಸ್ ಎಲ್ಲ ಕಸ್ಟಮರ್ ಚೆನ್ನಾಗಿ ನೋಡ್ತಿದ್ದಾರೆ. ಓಕೆ, ಒಳ್ಳೆ ಅಭಿಪ್ರಾಯ ನಿಮಗೆ. ಥ್ಯಾಂಕ್ ಯು. ಕೇಳಿಸ್ತದೆ. ಏನ್ ಪುಟಿ ಬರ್ಗರ್ ತಿಂತಿದ್ಯಾ? ಏನ್ ತಿಂತಿದ್ಯಾ? ಬರ್ಗರ್ ಹೇಗಿದೆ ಟೇಸ್ಟು? ಬಿಸಿ ಇದೆನಾ? ಸ್ವಲ್ಪ ಕಾಯ್ಬೇಕಲ್ವಾ? 1 ನಿಮಿಷ ಇರು. ಏನು ಪುಟ? ಬರ್ಗರ್ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ನೀವು ಟ್ರೈ ಮಾಡಲೇಬೇಕು. ಹಾಂ, ನೋಡಿ ನೀವೇ ಬಂದು ಟ್ರೈ ಮಾಡಿ. ಇಲ್ಲಿ ಆಲೂ ಟಿಕ್ಕಿ ಬರ್ಗರ್, ವೆಜ್ ಬರ್ಗರ್, ಆಮೇಲೆ ಪನ್ನೀರ್ ಬರ್ಗರ್ ಇದೆ. ನೀವು ಬಂದು ಟ್ರೈ ಮಾಡಿದ್ರೆ ನನಗೆ ಇಷ್ಟ ಆಗ್ಬೋದು. ಸೊ ಬಂದು ಟ್ರೈ ಮಾಡಿ. ಓಕೆ ಪುಟ, ಬೈ, ಎಂಜಾಯ್.
ಸೊ ಇಲ್ಲಿ ನೋಡ್ಬೋದು ಓವೆನ್ ಮತ್ತು ಪ್ಲೇಟ್ಸ್ ಎಲ್ಲ ಇದೆ, ಗ್ರಿಲ್ಲು ಇದೆ. ಬಾಯ್ ವೀಕ್ಷಕರೇ, ನಿಮಗೊಂದು ಕಿವಿ ಮಾತು ಹೇಳಬೇಕಂದ್ರೆ ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ನಮಸ್ಕಾರ. ವಿದ್ಯಾ ಇಲ್ಲ, ಇದ್ರೊಳಗೆ ಕೇಳಿಸುತ್ತೆ ಅಷ್ಟೇ. ಅಷ್ಟು ಕೇಳಿಸೋದಿಲ್ಲ, ಮತ್ತೆ ಕ್ಲಿಯರ್ ಅವರೇ ಟ್ರೈನಿಂಗ್ ಕೊಡ್ತಾರೆ ಮಕ್ಕಳು ನಮಗೆ. ಹೌದು, ಇವಾಗ ಇದು ನಮ್ಮ ಕಡೆಯಿಂದ ನಿಮಗೆ ಗಿಫ್ಟು. ನಂದು ವಿದ್ಯಾ ಬ್ಯಾಗ್ಸ್ ಅಂತಿದೆ, ಮತ್ತು ವಿದ್ಯಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಮಾಡಿದ್ದಿದೆ, ಆಮೇಲೆ ವಿದ್ಯಾ ಹೋಮ್ ಫುಡ್ಸ್ ಅಂತ ಮಾಡಿದ್ದೀವಿ. ಸೊ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಮ್ಯಾಮ್. ವೆಲ್ಕಮ್. ನಿಂತ್ಕೊಂಡಿದ್ದೀವಿ ಅಂತ ಫೀಲ್ ಆಗುತ್ತೆ. ಸೊ ನೈಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಮೇಡಮ್. ಸರ್, ಆಲ್ ದಿ ಬೆಸ್ಟ್ ಸರ್.